ಬಹುಮಾನ್ಯರಾದ ಉಸ್ತಾದ್ ಅವರುಗಳೇ ಹಾಗೂ ನನ್ನ ಮುಂದೆ ಕುಳಿತುಕೊಳ್ಳಿರುವ ಮುತಅಲ್ಲಿಂ ಸುಹೃತ್ತುಗಳೇ ಹಾಗೂ ತೀರ್ಪುಗಾರರೇ, ನಾನು ಇಂದು ವೇದಿಕೆಯಲ್ಲಿ ನಿಂತಿರುವುದು ಆನ್ಲೈನ್ ಅಪ್ಲಿಕೇಶನ್ಗಳಿಂದ ಜೀವನವು ನಾಶವಾದಾಗ ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತಆಲಾ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಸಾಮಾಜಿಕ ಜಾಲತಾಣಗಳಲ್ಲಿ ಇಂದು ಜನರು ಪರಸ್ಪರರಲ್ಲಿ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ. ದೂರದರ್ಶನದಿಂದ ಪತ್ರಿಕೆಗಳಿಂದ ಹೆಚ್ಚಾಗಿ ಸಾಮಾಜಿಕ ಜಾಲತಾಣದ ವಿಷಯಗಳನ್ನು ಮಾಹಿತಿಯನ್ನು ಪಡೆಯುತ್ತಿದ್ದಾರೆ. ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್, ಯೂಟ್ಯೂಬ್ಗಳ ಮೂಲಕ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಆದರೆ ಇದರಿಂದ ಆಗುವ ಅನಾಹುತಗಳೇನೆಂದರೆ ನಕಲಿ ಖ್ಯಾತಗಳನ್ನು ಹೊಂದಿ ಜನರಿಗೆ ಮೋಸ ಮಾಡುತ್ತಾರೆ, ಖ್ಯಾತಗಳನ್ನು ಹ್ಯಾಕಿಂಗ್ ಮಾಡುತ್ತಾರೆ. ಸಾಮಾಜಿಕ ಜಾಲತಾಣಗಳಿಂದ ಹೆಣ್ಣು ಮಕ್ಕಳನ್ನು ದೌರ್ಜನ್ಯ ಮಾಡುವುದು ಹೆಚ್ಚಾಗುತ್ತದೆ. ನೋಡಿ ನನ್ನ ಪ್ರೀತಿಯ ಜನರೇ, ಆನ್ಲೈನ್ ಅಪ್ಲಿಕೇಶನ್ಗಳಿಂದ ಪ್ರಚಂಡ ಪ್ರಬಲ ಪ್ರವೃತ್ತಿಗೆ ಹೊಂದಿಕೊಳ್ಳಲು ಸಹಾಯಕವಾಗಿದೆ. ಆನ್ಲೈನ್ ಗೇಮುಗಳು ಮತ್ತು ಅಪ್ಲಿಕೇಶನ್ಗಳ ಬಳಕೆಯ ಸಂಕಟಗಳು ಯುವ ಪೀಳಿಗೆಯನ್ನು ವಿವಿಧ ಸಮಸ್ಯೆಗಳಿಗೂ ಗುರಿಪಡಿಸಬಹುದು. ಹೊರಗಿನ ಪ್ರಭಾವಗಳಿಂದ ನಿರಾಶಾಜನಕ ಅವಸ್ಥೆ, ನಿಯಂತ್ರಣವನ್ನು ಕಳೆದುಕೊಂಡಿರುವ ಕಾಲವಾಗಿದೆ ಈ ಕಾಲ. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಇವುಗಳ ಸಂಬಂಧಗಳು ಹೆಚ್ಚಿರಬಹುದು. ಹೀಗೆ ಯೋಜನಾಬದ್ಧ ಮತ್ತು ಬಳಕೆಗಾರ ನಾವು ಸ್ವಾಸ್ಥ್ಯವನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು. ನಿಗದಿತ ಸಮಯದಲ್ಲಿ ಬಳಸುವುದು, ಮೀಡಿಯಾ ಬ್ರೇಕ್ ನಡೆಸುವುದು, ಹಿಂಜರಿಯದ ಮೊಬೈಲ್ ಬ್ಯಾಟರಿ ಬೇಕಾದರೆ ಅಪ್ಲಿಕೇಶನ್ಗಳ ಬಳಕೆಯನ್ನು ನಿಯಂತ್ರಿಸುವುದು ಪ್ರಮುಖ. ಇಂದಿನ ಯುವ ಜನತೆಯ ಜೀವನದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ಗಳ ಇಂತಹ ಹಲವಾರು ಸಾಮಾಜಿಕ ಜಾಲತಾಣಗಳು ತಮ್ಮ ಜೀವನದ ಬಹುಮುಖ್ಯ ಅಂಗವಾಗಿ ಹೋಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಸಾಮಾಜಿಕ ಜಾಲತಾಣಗಳು ಹೇಗೆ ಉಪಯುಕ್ತವಾಗಿದೆ ಎಂದರೆ, ಮೊದಲನೆಯಾಗಿ ದೇಶದ ಯಾವ ಮೂಲೆಯಲ್ಲಿದ್ದರೂ ನಾವು ನಮ್ಮ ವಿಚಾರವನ್ನು ಬೇರೆಯವರಿಗೆ ಹಂಚಿಕೊಳ್ಳಬಹುದು ಮತ್ತು ಅವರ ಅಭಿಪ್ರಾಯವನ್ನು ನಾವು ಕೇಳಬಹುದು. ಪ್ರತಿಭೆಯ ಅನಾವರಣದ ದೊಡ್ಡ ವೇದಿಕೆಯಾಗಿದೆ ಇದೊಂದು ಸ್ನೇಹ ವೇದಿಕೆ. ಸಾಮಾಜಿಕ ಜಾಲತಾಣದಿಂದ ಬಹಳ ಉಪಯುಕ್ತವಾಗುತ್ತಿದೆ. ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಗಳು, ಅನಾಹುತಗಳು ಆಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಸಣ್ಣ ಮಕ್ಕಳು ಮೊಬೈಲ್, ಲ್ಯಾಪ್ಟಾಪ್ ಇಲ್ಲದೆ ಅವರಿಗೆ ಆಗುವುದೇ ಇಲ್ಲ. 2 ವರ್ಷದ ಮಗುವಿಂದ ಹಿಡಿದು ವಯಸ್ಕರ ತನಕ ಪ್ರಭಾವ ಬೀರುತ್ತದೆ. ಇದರಿಂದ ಮೆದುಳಿಗೆ ತುಂಬಾ ಹಾನಿಕರವಾಗುವುದು ಪೋಷಕರ ಗಮನಕ್ಕೆ ಬಾರದೆ ಪೋಷಕರು ಮಕ್ಕಳು ತಿನ್ನುತ್ತಿಲ್ಲ, ಹೇಳುವುದನ್ನು ಕೇಳುತ್ತಿಲ್ಲ ಎಂದು ಮೊಬೈಲ್ ಅನ್ನು ಕೊಟ್ಟು ಅಭ್ಯಾಸ ಮಾಡುತ್ತಾರೆ. ಬುದ್ಧಿ ಬರುವ ಮುಂಚಿತ ಹಾಗೂ ಬಂದ ಮೇಲೆ ಪೋಷಕರು ಮೊಬೈಲ್ ಅನ್ನು ಕೊಡದೆ ಆಟವಾಡಲು ಕಲಿಸಿದರೆ ಈಗಿನ ಮಕ್ಕಳು ಆಟವಾಡಲು ಹೋಗಲು ಕೇಳುವುದಿಲ್ಲ. ಅದರ ಬದಲು ಮೊಬೈಲ್ ಹಿಡಿದು ಕುಳಿತುಕೊಳ್ಳುತ್ತಾರೆ. ಆದರೆ ಮಕ್ಕಳ ಮೆದುಳಿನ ಸಮಸ್ಯೆಗೆ ನಾವೇ ಕಾರಣ ಎಂಬುದನ್ನು ಮರೆಯದಿರೋಣ. ಇನ್ನು ಮೊಬೈಲ್ ಇಂದ ಪಬ್ಜಿ ಹಾಗೂ ಆನ್ಲೈನ್ ಅಪ್ಲಿಕೇಶನ್ಗಳ ಮುಂತಾದ ಎಷ್ಟೋ ಸಮಸ್ಯೆಗಳಿಂದ ಮಕ್ಕಳು ಮತ್ತು ದೊಡ್ಡವರು ತಮ್ಮ ಜೀವನವನ್ನೇ ನಾಶಗೊಂಡಿದ್ದಾರೆ. ನೋಡಿ ನನ್ನ ಜನರೇ, ಇನ್ನು ಮುಂದೆ ನಾವು ನಮ್ಮ ವಿಷಯದಲ್ಲಿ ಮತ್ತು ನಮ್ಮ ಮಕ್ಕಳ ವಿಷಯದಲ್ಲಿ ಎಚ್ಚರವಾಗಿರೋಣ. ಇಷ್ಟು ಹೇಳಿ ನಾನು ನನ್ನ ಪ್ರಸಂಗವನ್ನು ನಿಲ್ಲಿಸುತ್ತೇನೆ. ವಾಖಿರ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.